ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವೆ ಕಾರ್ನರ್ಗೆ ಸ್ವಾಗತ. ಪ್ರೊ ಕಬಡ್ಡಿ ಸೀಸನ್ 12 ಎಷ್ಟು ಎಕ್ಸೈಟಿಂಗ್ ಆಗಿದೆ ನೋಡಿ. ಎಸ್ಪೆಷಲಿ ಹೊಸ ರೂಲ್ ಬಂದಿದೆ ಅಲ್ಲ. ಮ್ಯಾಚ್ ಟೈ ಆದರೆ ಮೊದಲಿನ ಥರ ಎರಡೂ ಟೀಮ್ಗೂ ಮೂರು ಪಾಯಿಂಟ್ ಸಿಗಲ್ಲ. ಟೈ ಬ್ರೇಕರ್ ಆಡಬೇಕಾಗುತ್ತದೆ. ಅದರಲ್ಲಿ ಎರಡೂ ಟೀಮ್ಗೂ 5 ರೇಡ್ ಸಿಗ್ತವೆ. ಅದರಲ್ಲೂ ಪಾಯಿಂಟ್ಸ್ ಸೇಮ್ ಆದರೆ ಗೋಲ್ಡನ್ ರೇಡ್ ನೋಡ್ತೇವೆ. ಟೈ ಆದಾಗ ಎರಡೂ ಟೀಮ್ಸು 5 ರೇಡ್ಗಳ ಇನ್ ದ ಸೇಮ್ ಆರ್ಡರ್ ಲಿಸ್ಟ್ ಕೊಡಬೇಕು. ನಂತರ ಬಾಕ್ ಲೈನ್ ವಿಲ್ ಬಿ ಬೋನಸ್ ಲೈನ್. ಟಚ್ ಪಾಯಿಂಟ್ ತಿಂದಂಥ ಡಿಫೆಂಡರ್ಸ್ ಹೊರಗಡೆ ಹೋಗಬೇಕಾಗಿಲ್ಲ. 7 ಜನರು ಆಡ್ಬೋದು ಯಾವಾಗಲೂ. ಹೊಸ GST ರಿಫಾರ್ಮ್ಸ್ ನೋಡಿದ್ದೀವಲ್ಲ, 2 ಸ್ಲ್ಯಾಬ್. ಗೆದ್ದರೆ 2 ಪಾಯಿಂಟ್, ಸೋತರೆ 0. ಮೊದಲ ದಿನವೇ ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬೆಂಗಳೂರು ಬುಲ್ಸ್ ವರ್ಸಸ್ ಬಲಿಷ್ಠ ಪುನೇರಿ ಪಲ್ಟನ್ ಟೈ ಆಯಿತು 32-32. ಆದರೆ ಟೈ ಬ್ರೇಕರಲ್ಲಿ ಅದೃಷ್ಟ ಇರಲಿಲ್ಲ ನಮ್ಮ ಬುಲ್ಸ್ಗೆ. ಎರಡನೇ ದಿನವೇ ಯು ಮುಂಬಾ 36, ಗುಜರಾತ್ ಜಾಯಿಂಟ್ಸ್ 36. ಆದರೆ ಟೈ ಬ್ರೇಕರಲ್ಲಿ ಜಯ ಸಿಕ್ಕಿದ್ದು ಯು ಮುಂಬಾಗೆ. 3 ಸೆಪ್ಟೆಂಬರ್ ಹರಿಯಾಣ ಸ್ಟೀಲರ್ಸು ವರ್ಸಸ್ ಯು ಮುಂಬಾ. ಆ ಮ್ಯಾಚಲ್ಲೂ ಕೂಡ ಹರಿಯಾಣ ಸ್ಟೀಲರ್ಸು ಟೈ ಬ್ರೇಕರಲ್ಲಿ ಗೆತ್ತು. ಆದರೆ ನಿನ್ನೆ ನಡೆದಂಥ ಮೋಸ್ಟ್ ಎಕ್ಸೈಟಿಂಗ್ ಪಲ್ಸೇಟಿಂಗ್ ಮ್ಯಾಚ್. ಮೊದಲ ವಾರದಲ್ಲಿ 4ನೇ ಟೈ ಅಂತಂದರೆ ನೀವು ಟೈ ಮ್ಯಾಚ್ ನೋಡ್ಬೇಕಂದ್ರೆ ಟೈ ಹಾಕೊಂಡು ಬರಬೇಕಾಗಿಲ್ಲ, ಆವಾಗಲೇ ಬರ್ತವೆ. ಅವಾಗ ಏನಾಯ್ತಂದರೆ ಮ್ಯಾಚ್ ಟೈ ಆಯಿತು. 5 ರೇಡ್ ಸಿಕ್ಕ ಕೂಡ ಟೈ ಬ್ರೇಕರಲ್ಲಿ ಸ್ಕೋರ್ 5-all ಆಯಿತು. ಆದರೆ ರೂಲ್ ಪ್ರಕಾರ ಗೋಲ್ಡನ್ ರೇಡ್ನಲ್ಲಿ ಟಾಸ್ ಗೆದ್ದು ರೇಡ್ ಮಾಡಿದಂಥ ಅಶು ಮಲಿಕ್ ಪಾಯಿಂಟ್ಸ್ ತಂದರು. ಹಾಗೂ ದಬಂಗ್ ದೆಲ್ಲಿಗೆ ಕಮ್ಬ್ಯಾಕ್ ಅದ್ಭುತವಾದ ಜಯ ಸಿಕ್ಕಿತು. ಹಾಗೂ ಪ್ರೊ ಕಬಡ್ಡಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿ ಲೀಗ್ ಹಂತದಲ್ಲಿ ಗೋಲ್ಡನ್ ರೇಡ್ ಮೂಲಕ ಜಯ ಸಿಕ್ಕಿದೆ ಒಂದು ಟೀಮ್ಗೆ. ಈ ಥರ ಹೊಸ ರೂಲ್ನಿಂದ ಪ್ರೇಕ್ಷಕರಲ್ಲಿ, ವೀಕ್ಷಕರಲ್ಲಿ ಹೊಸ ಚೈತನ್ಯ ಬಂದಿರ್ತದೆ. ಹಾಗೂ ವ್ಯೂವರ್ಶಿಪ್ ಕೂಡ ಖಂಡಿತವಾಗಿ ಜಾಸ್ತಿ ಆಗುತ್ತದೆ ಅಲ್ವೇ?